ಬೇಸಿಗೆ ರಜಾ ನಡೀತಾ ಇತ್ತು. ರಾಮು, ಮುನ್ನ, ಗುಡ್ಡಿ, ಸೋನು, ಪಿಂಕಿ ಮತ್ತೆ ಎಲ್ಲ ಫ್ರೆಂಡ್ಸ್ ಸೇರ್ಕೊಂಡು ಕ್ರಿಕೆಟ್ ಆಟ ಆಡ್ತಾ ಇದ್ರು. ಆವಾಗ ಶರ್ಮಾ ಚಿಕ್ಕಪ್ಪ ತುಂಬಾ ಕೋಪದಲ್ಲಿ ಬಂದ್ರು. ಇವಾಗೇನಾಯ್ತು ಅಂಕಲ್? ನಾವು ನಿನ್ನೆ ನಿಧಾನತ್ತಾನೆ ಹೊಡೆದಿದ್ದು. ನಿಧಾನವಾಗಿ ಹೊಡೆದ್ರ? ಹೋದ್ವಾರ ನಮ್ಮ ಮನೆ ಕಿಟಕಿ ಯಾರು ಹೊಡೆದಾಕಿದ್ದು? ಮತ್ತೆ ನನ್ನ ಹಸು ಕೂಡ ಏಟ್ ಬಿತ್ತು. ಆದ್ರೆ ಚಿಕ್ಕಪ್ಪ, ನಾವು ಬೇರೆ ಕಡೆ ಆಟ ಆಡ್ತಾ ಇದ್ವಿ. ಹೇಳೋದು ಸುಲಭ ಕಣಮ್ಮ. ಇವತ್ತಿಂದ ಯಾರು ಕೂಡ ಇಲ್ಲಿ ಕ್ರಿಕೆಟ್ ಆಡಬಾರ್ದು. ಮಕ್ಕಳು ತುಂಬಾ ಬೇಜಾರಾಗಿ ಮೈದಾನ ಬಿಟ್ಟು ಹೊರಟ್ರು. ಗುಲಾಬಿ ಅಜ್ಜಿ ಮಕ್ಕಳು ಬೇಜಾರಾಗಿರೋದನ್ನ ನೋಡಿ ಅವ್ರ ಹತ್ರ ಬಂದ್ರು. ಅಯ್ಯೋ ಮಕ್ಕಳೇ, ಏನಾಯ್ತು? ಯಾಕಿಷ್ಟು ಬೇಜಾರ್ ಮಾಡ್ಕೊಂಡಿದೀರಾ? ಅಜ್ಜಿ, ಯಾರು ನಮ್ನ ಆಟ ಆಡಕ್ಕೆ ಬಿಡ್ತಾ ಇಲ್ಲ. ಎಲ್ಲ ಆಟ ಆಡಿದ್ರು ಕೂಡ ಏನಾದ್ರೂ ಒಂದ್ ಸಮಸ್ಯೆ ಮಾಡೇ ಮಾಡ್ತಾರೆ. ಅಯ್ಯೋ, ಆಟ ಆಡೋ ವಯಸ್ಸಲ್ಲಿ ಆಟ ಆಡ್ಬೇಕಲ್ವಾ? ಇಲ್ಲಿ ಯಾವಾಗ ಆಟ ಆಡ್ತೀರಾ? ಬನ್ನಿ, ನಾನೇ ಏನಾದ್ರೂ ಮಾಡ್ತೀನಿ. ಗುಲಾಬಿ ಅಜ್ಜಿ ಮಕ್ಕಳನ್ನ ಕರ್ಕೊಂಡು ನೇರವಾಗಿ ಮುಖ್ಯಸ್ಥ ಜಗನ್ನಾಥ್ ಅವ್ರ ಮನೆ ಹತ್ರ ಬಂದ್ರು. ಮುಖ್ಯಸ್ಥರೇ, ಮಕ್ಕಳು ಆಟ ಆಡ್ಬೇಕು ಅಂತಿದ್ದಾರೆ. ಅವ್ರ ಆಟನ ಯಾಕೆ ನಿಲ್ಲಿಸ್ತೀರಾ? ಇದು ಮಕ್ಕಳು ಭವಿಷ್ಯದ ವಿಚಾರ. ಅಜ್ಜಿ, ನೀವೇ ನಿಮ್ ಮಕ್ಕಳನ್ನ ಕರ್ಕೊಂಬಂದು ಈ ಮಕ್ಕಳು ಕೇವಲ ಸಮಸ್ಯೆ ಕೊಡ್ತಾರಷ್ಟೇ. ಊರ್ದವ್ರಿಗೆಲ್ಲ ತೊಂದರೆ ಆಗುತ್ತೆ ಇದರಿಂದ. ತೊಂದ್ರೆ ಯಾವಾಗ ಆಗುತ್ತೆ ಅಂದ್ರೆ, ನಾವು ಮಕ್ಕಳು ಆಟ ಆಡೋದನ್ನ ಬೇಡ ಅಂತ ತಡೆದಾಗ. ಬರೀ ನಮ್ ಅಡೆತಡೆನಲ್ಲೇ ಇವರು ಸಿಕ್ಕಾಕೋಬೇಕಾ ಹೇಳಿ? ಈ ವಯಸ್ಸಲ್ಲೇ ತಾನೇ ಅವ್ರು ಆಟ ಆಡ್ಬೇಕಾಗಿರೋದು. ಹೌದಾ ಅಜ್ಜಿ? ನೀನ್ ಇಷ್ಟೆಲ್ಲ ಹೇಳ್ತಿದ್ಯಾ ಅಂದ್ಮೇಲೆ ನನ್ ಒಂದು ಷರತ್ನ ಕೇಳು. ನನ್ನ ಅಳಿಯ ವಿಕ್ರಮ್ ಮತ್ತೆ ಮಗಳು ನೇಹ ಒಂದು ದೊಡ್ಡ ಟೀಮ್ ಅಲ್ಲಿ ಆಡ್ತಾ ಇದ್ದಾರೆ. ಒಂದ್ ವೇಳೆ ನಿನ್ನ ಈ ಮಕ್ಕಳ ಟೀಮು ಅವ್ರ ವಿರುದ್ಧ ಗೆದ್ಬಿಟ್ರೆ ಇವರು ಮುಂದೆ ಆಡ್ತಾರೆ. ಒಂದ್ ವೇಳೆ ಸೋತೋದ್ರೆ ಊರಲ್ಲಿ ಇನ್ಯಾವತ್ತೂ ಕ್ರಿಕೆಟ್ ಆಡ್ಲೇಬಾರ್ದು ಇವರು. ಅಜ್ಜಿ, ಇದಂತೂ ತುಂಬಾ ಕಷ್ಟ. ಷರತ್ತು ಒಪ್ಪಿಗೆ ಇದೆ ಮುಖ್ಯಸ್ಥರೇ. ಇವಾಗ್ ನೋಡಿ, ಮಕ್ಕಳು ಶ್ರಮ ಮತ್ತು ಈ ವಯಸ್ಸಾದ ಮುದ್ಕಿಯ ಚಮತ್ಕಾರನ ನೋಡ್ತಾ ಇರಿ ನೀವು. ಮುಖ್ಯಸ್ಥರು ಹಳ್ಳಿಯ ಜಮೀನ್ದಾರನಾದ ವಿಷ್ಣು ಸಿಂಗನ್ನು ಅಂಪೈರ್ ಆಗಿ ನೇಮಿಸಿದರು. ಜಮೀನ್ದಾರ್ ಸಾಹೇಬ್ರೆ, ಈ ಮ್ಯಾಚ್ಗೆ ನೀವು ಅಂಪೈರ್ ಆಗ್ಬೇಕು. ನೀವಂತೂ ಊರಿನ ನಿಷ್ಪಕ್ಷಪಾತಿ ವ್ಯಕ್ತಿ ಅಲ್ವಾ? ಒಂದ್ ವೇಳೆ ಇದು ಮಕ್ಕಳ ಭವಿಷ್ಯ ಅಂದ್ರೆ ನಾನು ನಿಷ್ಪಕ್ಷಪಾತವಾಗಿ ಅಂಪೈರಿಂಗ್ ಮಾಡ್ತೀನಿ. ಹಳ್ಳಿಲೆಲ್ಲ ಇದೇ ಚರ್ಚೆ ನಡೀತಾ ಇತ್ತು. ಎಲ್ಲರ ಗಮನನೂ ಅದೇ ಕ್ರಿಕೆಟ್ ವಿಚಾರದ ಮೇಲೆ ಇತ್ತು. ಅಜ್ಜಿ ಮತ್ತೆ ಮಕ್ಕಳು ಹಾಕಿದ್ದ ಷರತ್ತಿನ ಮೇಲೆ. ಗುಲಾಬಿ ಅಜ್ಜಿ ಮಕ್ಕಳು ಜೊತೆ ಸೇರಿ ಅಭ್ಯಾಸನ ಶುರು ಮಾಡಿದ್ರು. ಮಕ್ಕಳು ತುಂಬಾ ಹುಮ್ಮಸ್ಸಿನಿಂದ ಇದ್ರು. ಈ ಸಲ ನಾವು ಬರೀ ಆಟ ಆಡೋಕಲ್ಲ, ಗೆಲ್ಲೋಕ್ ಬಂದಿರೋದು. ಪ್ರತಿ ಆಟದಲ್ಲೂ ಗಮನ ಇಡಿ. ಪ್ರತಿ ಶಾಟನ್ನು ಯೋಚನೆ ಮಾಡಿ ಹೊಡಿಬೇಕು, ಗೊತ್ತಾಯ್ತಾ? ಅಜ್ಜಿ, ನಾವಂತೂ ಖಂಡಿತವಾಗ್ಲೂ ಸೋಲೋದಿಲ್ಲ. ಸೋಲು ಮತ್ತೆ ಗೆಲುವು ಹಣೆ ಬರಹದಿಂದ ಅಲ್ಲ, ಶ್ರಮದಿಂದ ಬರೋದು. ಮಕ್ಕಳೆಲ್ಲ ಅಜ್ಜಿ ಮಾತನ್ನ ಕೇಳಿ ಮೈದಾನದಲ್ಲಿ ಆಟ ಆಡೋದಿಕ್ಕೆ ಶುರು ಮಾಡಿದ್ರು. ಹಳ್ಳಿಲೆಲ್ಲ ಕ್ರಿಕೆಟ್ ಪಂದ್ಯಾವಳಿಯ ಸಡಗರ ತುಂಬಿತ್ತು. ಮಕ್ಕಳೆಲ್ಲ ಪ್ರತಿದಿನ ಬೆಳಗ್ಗೆ ಮೈದಾನಕ್ಕೆ ಬಂದು ಅಭ್ಯಾಸನ ಶುರು ಮಾಡ್ತಿದ್ರು. ಈ ಸಲ ಖಂಡಿತವಾಗ್ಲೂ ಗೆಲುವು ನಮ್ದೇ ಆಗಿರುತ್ತೆ. ಅಜ್ಜಿ ಶ್ರಮ ಮತ್ತೆ ನಮ್ ಜೋಶ್ ಎರಡನ್ನು ಸೇರಿಸಿ ತುಂಬಾ ಚಮತ್ಕಾರ ಮಾಡೋಣ. ಗುಲಾಬಿ ಅಜ್ಜಿ ಮಕ್ಕಳು ಶ್ರಮ ನೋಡಿ ತುಂಬಾ ನಗ್ತಾ ಇದ್ರು. ಆ ದಿನ ದೂರ ಇರ್ಲಿಲ್ಲ ಹಳ್ಳಿಯ ಹೆಸರನ್ನ ಉಳ್ಸೋ ಅಂತದ್ದು. ಹಳ್ಳಿಯ ಮೈದಾನದಲ್ಲಿ ಎಲ್ಲ ಬಂದು ಸೇರಿದ್ರು. ಹಳ್ಳಿ ಜನರು, ಹೆಂಗಸರು ಎಲ್ರೂ ಕೂಡ ಅಲ್ಲೇ ನೆರೆದಿದ್ರು. ಮೈದಾನದ ಒಂದು ಕಡೆ ಮುಖ್ಯಸ್ಥನ ಮಗಳು ಮತ್ತೆ ಅಳಿಯ ನೆರೆದಿದ್ರು. ಅವರು ಅವ್ರ ಟೀಮ್ ಜೊತೆ ನಿಂತಿದ್ರು. ಇನ್ನೊಂದ್ ಕಡೆ ಗುಲಾಬಿ ಅಜ್ಜಿ ಮಕ್ಕಳ ಜೊತೆ ನಿಂತಿದ್ರು. ಅಜ್ಜಿ, ಇವಾಗಾದ್ರೂ ಸ್ವಲ್ಪ ವಯಸ್ಸಿನ ಬಗ್ಗೆ ಗಮನ ಇರ್ಲಿ. ಹೆಚ್ಚು ಕಮ್ಮಿ ಆಗಿ ಕೈ ಕಾಲೇನಾದ್ರೂ ಆದ್ರೆ ಮುಂದೆ ಯಾರು ನೋಡ್ಕೋತಾರ ನಿನ್ನ? ಚಿಂತೆ ಮಾಡ್ಬೇಡಿ ಮುಖ್ಯಸ್ಥರೇ, ವಯಸ್ಸು ಅನುಭವ ನೀಡುತ್ತೆ ಮತ್ತೆ ಅನುಭವ ದಾರಿನ ತೋರ್ಸುತ್ತೆ. ಬನ್ನಿ, ಟಾಸ್ ಹಾಕೋಣ. ವಿಕ್ರಮ್ ಟಾಸ್ ಹಾಕಿದ್ರು. ಗುಲಾಬಿ ಅಜ್ಜಿಯ ಟೀಮ್ ಮೊದಲು ಬೌಲಿಂಗ್ ನ ಆರಿಸ್ಕೊಳ್ತು. ನೋಡ್ತಾ ಇರಿ ಮಕ್ಕಳೇ, ಇವತ್ ನಿಮ್ನ ನಾವು ಹೇಗ್ ಸೋಲಿಸ್ತೀವಿ ಅಂತ. ವಿಕ್ರಮ್ ಮತ್ತೆ ಅವ್ರ ಟೀಮ್ ತುಂಬಾ ಚೆನ್ನಾಗಿ ಆಡೋದಿಕ್ಕೆ ಶುರು ಮಾಡಿದ್ರು. ಮೊದಲಿಗೆನೆ 5 ಓವರ್ಗೆ 50 ರನ್ಗಳು ಆಯ್ತು. ಅಜ್ಜಿ, ಇವಾಗ ರೆಡಿಯಾಗಿ ಸೋಲು ಒಪ್ಕೊಳ್ಳೋಕೆ. ಮಕ್ಕಳೇ, ಹೆದ್ರಬೇಡಿ. ಆಟ ಆಡುವಾಗ ಧೈರ್ಯವಾಗಿರೋದು ತುಂಬಾ ಮುಖ್ಯ. ಬಾಲ್ ಹಾಕುವಾಗ ಸರಿಯಾಗಿ ಲೈನ್ ಮತ್ತೆ ಫೋಕಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಗುಲಾಬಿ ಅಜ್ಜಿ ರಾಮುಗೆ ಬಾಲ್ ಅನ್ನು ಕೊಟ್ರು. ಅಜ್ಜಿ, ಈ ಸಲ ಇವರು ಯಾವ್ದೇ ಕಾರಣಕ್ಕೂ ಹೊಡೆಯಲ್ಲ, ಹಾಗೆ ಮಾಡ್ತೀವಿ ನೋಡಿ. ರಾಮ್ ಅಜ್ಜಿ ಹೇಳಿದ ಮಾತನ್ನೆಲ್ಲ ಗಮನದಲ್ಲಿಟ್ಕೊಂಡು ಆಟ ಆಡೋದಿಕ್ಕೆ ಶುರು ಮಾಡ್ದ. ರಾಮು ಭರ್ಜರಿಯಾಗಿ 2 ವಿಕೆಟ್ ತಗೊಂಡ.
ವಿಕ್ರಮ್ ಮತ್ತೆ ನೇಹಾ ಇಬ್ರು ಕೂಡ ಔಟ್ ಆದ್ರು. ಏನಾಗೋಯ್ತಿದು? ನನ್ನ ಅಳಿಯ ಮತ್ತೆ ಮಗಳು ಯಾಕೆ ಇಷ್ಟ ಬೇಗ ಔಟ್ ಆಗೋಗ್ಬಿಟ್ರು? ಗುಲಾಬಿ ಅಜ್ಜಿ ಟೀಮ್ ಅವರು ವಿಕ್ರಮ್ ಟೀಮ್ನ 15 ಓವರ್ ಅಲ್ಲಿ 125 ರನ್ಗೆ 4 ವಿಕೆಟ್ ತಗೊಂಡ್ರು. ಇವಾಗಿನ ಸಮಯ ಗುಲಾಬಿ ಅಜ್ಜಿ ಟೀಮು ಜಯ ಬಾರಿಸೋದಾಗಿತ್ತು. ಮಕ್ಕಳು ಆತ್ಮವಿಶ್ವಾಸದ ಜೊತೆಗೆ ಆಟ ಆಡೋದಿಕ್ಕೆ ಶುರು ಮಾಡಿದ್ರು. ರಾಮು ಮತ್ತೆ ನೇಹಾ 10 ಓವರ್ ಅಲ್ಲಿ 70 ರನ್ಗಳನ್ನ ತಗೊಂಡ್ರು. ಆದ್ರೆ ಅಷ್ಟ್ರಲ್ಲೇ ಸೋನು ಔಟ್ ಆದ. ಅಯ್ಯೋ, ಇವಾಗ ಏನಾಗುತ್ತೆ? ಈಗ ಆಟ ನಂದು, ಬನ್ನಿ ಮಕ್ಕಳ, ಒಟ್ಟಾಗಿ ಗೆಲ್ಲೋಣ. ಈಗ ಕಣಕ್ಕಿಳ್ದಿದ್ದು ಗುಲಾಬಿ ಅಜ್ಜಿ. ಅಜ್ಜಿ ಬಂದ ತಕ್ಷಣ 2 ಸಿಕ್ಸ್ನ ಹೊಡೆದ್ರು. ಮೈದಾನದಲ್ಲಿ ಎಲ್ಲಾ ಕಡೆ ಅಜ್ಜಿ ಅಜ್ಜಿ ಅನ್ನೋ ಶಬ್ದ ಕೇಳ್ತಿತ್ತು. ಕೊನೆ ಓವರ್ ಅಲ್ಲಿ 10 ರನ್ ಬೇಕಾಗಿತ್ತು. ಆದ್ರೆ ಅಜ್ಜಿ ಮೊದಲನೇ ಬಾಲ್ ಅಲ್ಲೇ 6 ಹೊಡೆದ್ರು. ಅಜ್ಜಿ, ಇನ್ ಒಂದೇ ಒಂದ್ 6 ಅಷ್ಟೇ. ಈಗ 2 ಬಾಲ್ಗೆ 4 ರನ್ ಬೇಕಾಗಿತ್ತು. ನೇಹಾ ಬೌಲಿಂಗ್ ಮಾಡಿದ್ಲು. ಗುಲಾಬಿ ಅಜ್ಜಿ ಸಖತ್ತಾಗಿ ಬಾರ್ಸಿದ್ರು. ಬಾಲ್ ಸೀದಾ ಬೌಂಡ್ರಿನ ದಾಟ್ತು. ಅಜ್ಜಿ ಹೊಡೆದಿದ್ರು 6. ಮೈದಾನದಲ್ಲಿ ಅಜ್ಜಿಯ ಜೈಂಕಾರ ನಡೆದಿತ್ತು. ಮಕ್ಕಳೆಲ್ಲ ಖುಷಿಯಿಂದ ಕುಣಿದಾಡಿದ್ರು. ಅಜ್ಜಿ, ನನ್ನ ಕ್ಷಮಿಸ್ಬಿಡಿ. ನಾನ್ ನಿಮ್ ಬಗ್ಗೆ ತುಂಬಾ ಕೆಟ್ಟದಾಗಿ ಯೋಚನೆ ಮಾಡಿದೆ. ನೀವಂತೂ ಅದ್ಭುತನೇ ಮಾಡ್ಬಿಟ್ರಲ್ಲ. ಮುಖ್ಯಸ್ಥರೇ, ನಾನ್ ಹೇಳಿರ್ಲಿಲ್ವಾ ಯಾರನ್ನೂ ಅಷ್ಟು ಹಗುರವಾಗಿ ನೋಡ್ಬಾರ್ದು ಅಂತ? ಇವತ್ ನಾನು ಶ್ರಮ ಪಟ್ಟು ನಮ್ ಮಕ್ಳು ಭವಿಷ್ಯನ ಉದ್ಧಾರ ಮಾಡಿದ್ದೀನಿ. ಈಗ ನನಗ್ ಸಮಾಧಾನ ಆಯ್ತು. ಇನ್ಮುಂದೆ ಮಕ್ಕಳು ಆಟ ಆಡೋದನ್ನ ಯಾರು ಕೂಡ ತಡೆಯೋಕ್ಕಾಗಲ್ಲ. ಹಳ್ಳಿನಲ್ಲಿ ಕ್ರಿಕೆಟ್ ಆಟದ ಗುಂಗು ಎಲ್ಲಾ ಕಡೆ ಹರಡಿತ್ತು. ಅಜ್ಜಿಯಂತೂ ತನ್ನ ಬಾಲ್ಯದ ದಿನಕ್ಕೆ ಮರಳಿದ್ರು.